ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಕಂಡಕ್ಟ್ ಮಾಡಲಾದಂಥ ಲಿಖಿತ ಪರೀಕ್ಷೆ ಫಾರ್ PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇನ್ ದ ಇಯರ್ ಆಫ್ 2024 ನವಂಬರ್ 17 ನವಂಬರ್ 2024ರಂದು ಈ ಒಂದು HK ವಿಭಾಗದ 97 ಹುದ್ದೆಗಳಿಗೆ, ಅಂದರೆ ಈ ಒಂದು 97 PDO ಹುದ್ದೆಗಳಿಗೆ ಲಿಖಿತ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿದ್ರು. ಈಗಾಗಲೇ ಕೀ ಆನ್ಸರ್ ಕೂಡ ಬಿಟ್ಟಿದ್ದಾರೆ. ಸೊ ಎಲ್ಲ ಒಂದು ಅಭ್ಯರ್ಥಿಗಳು ಅತಿ ಕುತೂಹಲದಿಂದ ಕಾಯುತ್ತಿರುವ ಈ 1:3 ಲಿಸ್ಟ್, ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟನ್ನು ಯಾವಾಗ ಬಿಡ್ಬೋದು ಅಂತ ಕೇಳ್ತಾಯಿದ್ರು. ಸೊ ಅದಕ್ಕೆ ಈಗ ಈ ಒಂದು ಆಫಿಷಿಯಲ್ ಆಗಿ ನಮಗೆ ಒಂದು ಮಾಹಿತಿ ಸಿಕ್ಕಿದೆ. ಏನು ಮಾಹಿತಿಪ್ಪ ಅಂದರೆ, ಸೊ ಈ ಒಂದು ಈ ಪಟ್ಟಿಯನ್ನು ಏನಪ್ಪ, ಈ ಅರ್ಹತಾ ಪಟ್ಟಿಯನ್ನು ಅಥವಾ ಈ ಆಯ್ಕೆ ಪಟ್ಟಿ, ಅಂದರೆ ಈ ಒಂದು 1:3 ಆಯ್ಕೆ ಪಟ್ಟಿಯನ್ನು ಬಿಡುಗಡೆಗೊಳಿಸಲಿಕ್ಕೆ ಆಯೋಗದ ಅನುಮೋದನೆಗೆ ಈ ಒಂದು ಏನಪ್ಪ ಇದನ್ನು ಅನುಮತಿಗೆ ಕೋರಲಾಗಿದೆ. ಸೊ ಇಲ್ಲಿ ನೀವು ನೋಡ್ಬೋದು, ಬಾಕಿ ಇರುವ ಪಟ್ಟಿಗಳಿಗಾಗಿ ಕ್ಲಿಕ್ ಮಾಡಿ ಅಂತ ಇದೆ. ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಆಯೋಗದ ಅನುಮೋದನೆಗೆ ಸಲ್ಲಿಸಲಾದ ಪಟ್ಟಿಯ ವಿವರ ಅಂತ ನೀವು ಇಲ್ಲಿ ನೋಡ್ಬೋದಾಗಿದೆ. ಅಧಿಸೂಚನೆ ಮತ್ತು ದಿನಾಂಕ, ಹುದ್ದೆಗಳ ವಿವರ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ 97 HK ಹುದ್ದೆಗಳು, ತಾತ್ಕಾಲಿಕ ಆಯ್ಕೆ ಪಟ್ಟಿಯ ಕುರಿತು. ಸೊ ಆಯೋಗಕ್ಕೆ ಸಲ್ಲಿಸಲಾದ ದಿನಾಂಕ 10/12/2025, ಅಂದರೆ ಈಗ 2 ಡೇಸ್ ಆಯಿತು. ಸೊ ಐ ಹೋಪ್ ಇವತ್ತು ಶುಕ್ರವಾರ ಫ್ರೈಡೇ, ಅಂದರೆ ಐ ಹೋಪ್ ನೆಕ್ಸ್ಟ್ ವೀಕಲ್ಲೇ ನಿಮಗೆ ಈ ಒಂದು ಏನಪ್ಪ ಲಿಸ್ಟನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಯಾಕೆಂದರೆ ಈಗ ಆಲ್ರೆಡಿ ಆಯೋಗಕ್ಕೆ ಅನುಮೋದನೆ ಸಿಕ್ಕಿದೆ. ಸೊ ಐ ಹೋಪ್ ನಾಳೆ ಸೆಕೆಂಡ್ ಸ್ಯಾಟರ್ಡೇ, ಆಮೇಲೆ ನಾಡಿದ್ದು ರವಿವಾರ ಇದೆ. ಸೊ ಈ ಒಂದು 2 ಡೇಸ್ ಇಲ್ಲ ಅಂದ್ರೂ ನೆಕ್ಸ್ಟ್ ಈ ಒಂದು ಬರುವ ವಾರದಲ್ಲಿ ಕೆಲವು ದಿನಗಳಲ್ಲಿ ಈ ಒಂದು HK ವಿಭಾಗದ PDO ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ನೀವು ಪಡಿಬಹುದಾಗಿದೆ. ಸೊ ಇದಿಷ್ಟು ಈ ಒಂದು PDO ರಿಲೇಟೆಡ್ ಅಪ್ಡೇಟ್ ಆಗಿತ್ತು. ಇದೇ ಥರದ ವಿವಿಧ ಹುದ್ದೆಗಳ ಒಂದು ನೇಮಕಾತಿಗಳ ಅಪ್ಡೇಟ್ ಮಾಹಿತಿಯನ್ನು ಪಡಲಿಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.